ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಅಪೊಸ್ತಲ ಕೃತ್ಯ 2ನೇ ಅಧ್ಯಾಯ 24ನೇ ವಾಕ್ಯ. ಆತನನ್ನು ದೇವರು ಮರಣ ವೇದನೆಗಳಿಂದ ಬಿಡಿಸಿ ಎಬ್ಬಿಸಿದನು, ಯಾಕೆಂದರೆ ಮರಣವನ್ನು ಆತನನ್ನು ಹಿಡುಕೊಂಡಿರುವುದು ಅಸಾಧ್ಯವಾಗಿತ್ತು. ದೇವರ ವಾಕ್ಯವನ್ನು ಗಮನಿಸುವಾಗ ಗುಡ್ ಫ್ರೈಡೇ ದಿವಸ ಯೇಸು ತನ್ನ ಪ್ರಾಣವನ್ನು ಧಾರೆ ಎರೆದನು ಎಂಬುದಾಗಿ ನಾವು ಕೇಳಿಸ್ಕೊಂಡ್ವಿ. ಯಾರೂ ಆತನನ್ನು ಕೊಂದದ್ದಲ್ಲ, ಯಾರೂ ಸಹ ಆತನನ್ನು ಸಾಯಿಸಿದ್ದಲ್ಲ. ಯಹೂದ್ಯರ ಹಿರಿಯರು ಎಲ್ಲ ಸೇರಿ ಸಿಪಾಯಿಗಳ ಮೂಲಕ ಮೊಳೆ ಉಳಿಸಿ ಅವರನ್ನು ಸಾಯಿಸಿರಬಹುದು. ಆದರೂ ಸಹ ವಾಕ್ಯ ಹೇಳ್ತದೆ, ಆತನು ತನ್ನ ಪ್ರಾಣವನ್ನು ಧಾರೆ ಎರಿತಾನೆ, ವಾಲಂಟಿಯರ್ ಆಗಿ ಕೊಡ್ತಾನೆ. ಅದು ಯೇಸು ಭೂಮಿಯಲ್ಲಿ ತನ್ನ ಪ್ರಾಣವನ್ನು ಕಳೆದುಕೊಳ್ಳುವುದಕ್ಕಿಂತ ಮುಂಚಿತವಾಗಿ ಯೇಸು ತನ್ನ ಶಿಷ್ಯರಿಗೂ ಜನರಿಗೂ ಹೇಳಿದ್ದನು, ಯೋನನ ವಿಷಯವಾದಂತಹ ಕಾರ್ಯ. 3 ದಿನ ಭೂಮಿಯಲ್ಲಿ ಇದ್ದ, ನೀರಿನಲ್ಲಿದ್ದ ಹಾಗೆ ಮನುಷ್ಯಕುಮಾರನು ಸಹ ಭೂಗರ್ಭದೊಳಗಿರಬೇಕು. ಈ ದೇವಾಲಯವನ್ನು ಕೆಡವಿರಿ, 3 ದಿನಗಳಲ್ಲಿ ನಾನು ಅದನ್ನು ಕಟ್ತೇನೆ. ಇದೆಲ್ಲದರ ಮೂಲಕ ಯೇಸು ಏನಂತ ತಿಳಿಸ್ಕೊಟ್ರು ಅಂದರೆ, ನಾನು 3ನೇ ದಿನದಲ್ಲಿ ಮೃತ್ಯುಂಜಯನಾಗ್ತೀನಿ ಎಂಬುದಾಗಿ. ಇದು ತಿಳಿದಂತಹ ಮಹಾಯಾಜಕರು, ಯಹೂದ್ಯ ಹಿರಿಯರು ಸಮಾಧಿಗೆ ದೊಡ್ಡ ಕಲ್ಲನ್ನು ಹಾಕಿದ್ದಾಗ ಅಲ್ಲಿ ಸೀಲ್ ಹಾಕಿಸಿ ಸಿಪಾಯಿಗಳನ್ನೆಲ್ಲ ತಂದು ನಿಲ್ಲಿಸ್ಬಿಟ್ರು. ಯಾಕೆಂದರೆ ಇವನ ಶಿಷ್ಯರೇ ಬಂದು ಬಾಡಿ ಎತ್ಕೊಂಡೋಗಿ ಯೇಸು ಪುನರುತ್ಥಾನ ಆಗಿದ್ದಾರೆ ಎಂಬುದಾಗಿ ಸುಳ್ಳು ಹಬ್ಬಿಸ್ಬಿಡ್ತಾರೆ. ಆಗ ಇನ್ನೂ ಅನೇಕರು ನಂಬಿಬಿಡ್ತಾರೆ. ಆದ್ದರಿಂದ ನಾವು ಇವನನ್ನು ಸಾಯಿಸಿದ್ರಿಂದ ಯಾವ ಪ್ರಯೋಜನವೂ ಆಗೋದಿಲ್ಲ. ಇನ್ನೂ ಹೆಚ್ಚಾಗಿ ಜನ ಇವನ್ನ ನಂಬಿಬಿಡ್ತಾರೆ. ಆದರೆ ಅದರ ಪ್ರಕಾರ ಎಲ್ಲವನ್ನೂ ಸಹ ಮಾಡಿದ್ರೂ ಸಹ ಯೇಸು 3ನೇ ದಿನದಲ್ಲಿ ಮೃತ್ಯುಂಜಯನಾದರು. ಯಾಕೆ ಗೊತ್ತಾ? ದೇವರು ಆತನನ್ನು ಎಬ್ಬಿಸಿದರು. ದೇವರು ಆತನನ್ನು ಎಬ್ಬಿಸಿದರು. ಯಾಕೆಂದರೆ ಒಬ್ಬ ವ್ಯಕ್ತಿ, ಸತ್ತಂತಹ ವ್ಯಕ್ತಿ ಪುನರುತ್ಥಾನ ಆಗಬೇಕು ಅಂದರೆ, ಅದರ ಪುನಃ ಎದ್ದೇಳಬೇಕು ಅಂದರೆ ಅದಕ್ಕಿರುವಂಥ ಪವರ್ ಇರೋದು ದೇವರಿಗೆ ಮಾತ್ರ, ದೇವರಾತ್ಮನ ಶಕ್ತಿಗೆ ಮಾತ್ರ. ಆಗ ದೇವರು ಆತನನ್ನು ಸಾಯಿಸುವುದಕ್ಕೆ ಮಾತ್ರವಲ್ಲ ಇಲ್ಲಿಗೆ ಕಳಿಸಿದ್ದು, ದೇವರು ಆತನನ್ನು ಮರಣದಿಂದ ಎಬ್ಬಿಸಿ ಅದರ ಮೂಲಕ ತೋರಿಸ್ಕೊಡ್ಬೇಕು, ಮರಣ ಎಂಬುದು ಕೊನೆ ಅಲ್ಲ, ಮರಣದ ನಂತರ ಒಂದು ಜೀವ ಇದೆ, ಒಂದು ಜೀವಿತ ಇದೆ ಎಂಬುದಾಗಿ ಜನರಿಗೆ ತಿಳಿಸಿಕೊಡುವುದಕ್ಕಾಗಿ ಯೇಸುವನ್ನು ದೇವರೆಬ್ಬಿಸ್ತಾ ಇದ್ದಾರೆ. ಈ ಬೆಳಗ್ಗೆ ವಾಕ್ಯವನ್ನು ಕೇಳುವಂತಹ ದೇವರ ಮಕ್ಕಳೇ, ಯೇಸುವಿನ ಪುನರುತ್ಥಾನದ ಈ ದಿವಸ ನನಗಾಗಿ ಪುನರುತ್ಥಾನವಾದಂತಹ ಯೇಸು ಒಂದು ಮಾತು ಹೇಳ್ತಾನೆ, ನಾನೇ ಪುನರುತ್ಥಾನ ಜೀವ ಆಗಿದ್ದೇನೆ, ನನ್ನನ್ನು ನಂಬುವವನು ಸತ್ತರೂ ಬದುಕ್ತಾನೆ. ಈ ದಿವಸ ಯೇಸು ಪುನರುತ್ಥಾನ ಹೊಂದಿದ್ದರಿಂದ ನನಗೂ ನಿಮಗೂ ಒಂದು ನಂಬಿಕೆ ಇದೆ. ನೀವು ಒಂದು ದಿವಸ ಸತ್ತರೆ ನಾನು ಪುನರುತ್ಥಾನ ಹೊಂದುವಂಥ ಒಂದು ದಿವಸ ಇದೆ. ನಾನು ಸಹ ಕರ್ತನ ಬಳಿಗೆ ಬರುವಂತಹ ಒಂದು ದಿವಸ ಇದೆ. ಈ ದಿವಸ ಕರ್ತನಲ್ಲಿ ನಮಗೊಂದು ನಿರೀಕ್ಷೆ ಇದೆ. ಅನೇಕರು ಸತ್ತ ನಂತರ ಏನು ಅಂತ ಹೇಳಿದ್ರೆ ಅವ್ರಿಗೇನೂ ಗೊತ್ತಿಲ್ಲ. ಸತ್ತ ನಂತರ ಏನು ಯಾರಿಗೂ ಗೊತ್ತಿಲ್ಲ. ಎಲ್ಲೋಗ್ತಾರೆ ಅಂತ ಗೊತ್ತಿಲ್ಲ. ಸತ್ತ ಮೇಲೆ ನರಕಕ್ಕೆ ಹೋಗ್ತಾರಾ, ಸ್ವರ್ಗಕ್ಕೆ ಹೋಗ್ತಾರಾ? ಅನೇಕರು ಇದೇ ಸ್ವರ್ಗ ಇದೇ ನರಕ ಅಂತ ಹೇಳುವಂತಹ ಜನರ ಮಧ್ಯದಲ್ಲಿ ನೀವು ಬದುಕ್ತಾ ಇರುವಾಗ ದೇವರ ವಾಕ್ಯ ಹೇಳ್ತದೆ, ನೀವು ದೇವರಲ್ಲಿ ಆಶ್ರಯಿಸುತ್ತಾ ದೇವರ ಮುಖವನ್ನು ನೋಡುವಂತಹ ಸಮಯದಲ್ಲಿ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಈ ಒಂದು ಈಸ್ಟರ್ ದಿನದಲ್ಲಿ ಕರ್ತನಿಗೆ ಹೇಳೋಣ, ಕರ್ತನೇ, ನನಗಾಗಿ ನೀನು ಬದುಕಿದ್ದಕ್ಕಾಗಿ ಸ್ತೋತ್ರ. ಶಿಷ್ಯರ ಆ ಜೊತೆಯಲ್ಲಿ ಆ ಸ್ತ್ರೀಯರು ಸಹ ಸಮಾಧಿಗೆ ಹೋಗ್ತಾ ಇದ್ದಾರೆ. ಸಮಾಧಿಗೆ ಹೋಗಿ ಯೇಸುವನ್ನು ಹುಡುಕಿದಾಗ ದೂತ ಹೇಳ್ತಾ ಇದ್ದಾನೆ, ಯೇಸು ಇಲ್ಲಿ ಇಲ್ಲ. ತಾನು ಹೇಳಿದಂತೆ ಎದ್ದಿದ್ದಾನೆ. ಹಾಗಾದರೆ ಯೇಸು ಎಲ್ಲಿದ್ದಾರೆ? ಇವಾಗ ಯೇಸು ಸೆಮೆಟ್ರಿಯಲ್ಲಿಲ್ಲ, ಆ ಸಮಾಧಿಯಲ್ಲಿಲ್ಲ. ದೇವದೂತರು ಹೇಳಿದ್ರು ಯೇಸು ಇಲ್ಲಿಲ್ಲ, ಆತನು ಎಲ್ಲಿದ್ದಾನೆ ಈಗ? ಹಾಗಾದರೆ ದೇವರ ವಾಕ್ಯ ಹೇಳ್ತದೆ, 2 3 ನನ್ನ ನಾಮದಲ್ಲಿ ಎಲ್ಲಿ ಕೂಡಿ ಬರ್ತಾರೋ ಅವರ ಮಧ್ಯೆ ನಾನಿದ್ದೇನೆ. ಯೇಸು ಪರಲೋಕದಲ್ಲಿದ್ದಾನೆ, ಅದೇ ಸಮಯದಲ್ಲಿ ನಮ್ಮ ಮಧ್ಯದಲ್ಲಿದ್ದಾನೆ. ನಾವು ಒಟ್ಟಿಗೆ ಸೇರುವಾಗ ನಮ್ಮ ಸಂಗಡ ನಮ್ಮ ಜೊತೆಯಲ್ಲಿದ್ದು ನಮಗೆ ಸಹಾಯ ಮಾಡುವ
ಒಬ್ಬ ಸರ್ವಶಕ್ತನಾದ ದೇವರಿದ್ದಾನೆ. ಈಗಲೇ ಸಮಯದಲ್ಲಿ ಕರ್ತನಿಗೆ ಹೇಳೋಣ, ಕರ್ತನೆ, ನೀನು ನನ್ನ ಸಂಗಡ ಇರುವುದಕ್ಕಾಗಿ ಸ್ತೋತ್ರ, ನೀನು ನಮ್ಮ ಜೊತೆಯಲ್ಲಿರುವುದಕ್ಕಾಗಿ ಸ್ತೋತ್ರ, ನೀನು ಮಾಡಿದಂತಹ ಎಲ್ಲ ಅದ್ಭುತಗಳಿಗಾಗಿ ಸ್ತೋತ್ರ, ನೀನು ಮಾಡಿದ ಎಲ್ಲ ಆಶೀರ್ವಾದಗಳಿಗಾಗಿ ದೇವರೇ ನಾನು ನಿಮಗೆ ಸ್ತೋತ್ರವನ್ನು ಮಹಿಮೆಯನ್ನು ಸಲ್ಲಿಸ್ತೇವೆ. ನಿಮ್ಮ ಕರ್ತನು, ನಮ್ಮ ದೇವರು, ಆತನು ಸತ್ತವನಲ್ಲ, ಮರಣವನ್ನೇ ಗೆದ್ದಂತಹ ದೇವರು. ಮರಣವನ್ನು ಗೆದ್ದು ನಮಗೋಸ್ಕರವಾಗಿ ಪರಲೋಕದಲ್ಲಿ ಬೇಡ್ತಾ ಇರುವಂಥ ಒಬ್ಬ ಸರ್ವಶಕ್ತನಾದ ದೇವರು. ಅದರ ಮೂಲಕ ಕ್ರಿಸ್ತನು ನಮಗೇನು ತಿಳಿಸಿದ್ದಾನೆ, ನೀನು ಸಹ ಸತ್ತರೆ ನಿನ್ನ ಜೀವ ಮರಣದೊಂದಿಗೆ ಕೊನೆ ಆಗೋದಿಲ್ಲ, ನೀನು ಮತ್ತೆ ಪುನರುತ್ಥಾನನಾಗ್ತೀಯ. ಈ ದಿವಸ ಕರ್ತನಿಗೆ ಹೇಳೋಣ, ನಮಗೂ ಸಹ ಒಂದು ಈಸ್ಟರ್ ಇದೆ. ಸತ್ತಂತಹ ವ್ಯಕ್ತಿಗಳಿಗಾಗಿ, ಜೀವಂತವಾಗಿರುವವರಿಗಾಗಿ ಒಂದು ಈಸ್ಟರ್ ಇದೆ, ಒಂದು ಪುನರುತ್ಥಾನ ಇದೆ. ಅದು ಯಾವಾಗ? ಕರ್ತನ ಆಜ್ಞಾ ಘೋಷದೊಡನೆ ಬರುವಾಗ, ತುತ್ತೂರಿ ಧ್ವನಿಯೊಡನೆ ಬರುವಾಗ ನಾವು ಸಹ ಸತ್ತಂತಹ ವ್ಯಕ್ತಿಗಳು ಪುನರುದ್ಧರಾಗ್ತಾರೆ. ಜೀವನದಿರುವವರು ರೂಪಾಂತರ ಹೊಂದಿ ಕರ್ತನ ಬಳಿಗೆ ಸೇರ್ತಾರೆ. ಅದಕ್ಕಾಗಿ ನಮ್ಮನ್ನೇ ಸಮರ್ಪಿಸಿಕೊಳ್ಳೋಣ. ಕರ್ತನು ಬರೋಣಕ್ಕಾಗಿ ಎದುರು ನೋಡುವಂತೆ ದೇವರು ನಮ್ಮ ಜೀವಿತದಲ್ಲಿ ಸಹಾಯ ಮಾಡಲಿ. ಕಣ್ಣುಗಳನ್ನ ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ಮತ್ತೊಂದು ಆವರ್ತಿ ನಿನ್ನ ಸನ್ನಿಧಾನದಲ್ಲಿ ನಮ್ಮನ್ನೇ ಒಪ್ಪಿಸಿಕೊಡ್ತೇವೆ. ಸತ್ತಂತಹ ನೀನು ಕರ್ತನೆ ಪುನರುತ್ಥಾನನಾಗಿ ಎದ್ದ ಹಾಗೆ ನಮ್ಮ ಜೀವಿತದಲ್ಲಿಯೂ ಸಹ ಒಂದು ಪುನರುತ್ಥಾನ ಇದೆ. ಒಂದು ದಿವಸ ನಿನ್ನನ್ನು ನೋಡ್ತೇವೆ ಎಂಬ ನಂಬಿಕೆಯಿಂದ ಮುಂದೆ ಸಾಗುವಂತೆ ಸಹಾಯ ಮಾಡು. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.